ಅವು ಆನೆ ಮೇಲೆ ಚಾಮುಂಡೇಶ್ವರಿ ಕೂತಿರುವಂತಹ ಒಂದು ರೀತಿಯ ಒಂದು ಚಿತ್ರೆಯನ್ನು ಬಿಡಿಸಿದ್ದೀರಾ. ಏನು ಮೇಡಮ್ ಇದು? ಇದು ದಸರಾ ಅಂದರೆ ನಮ್ಮ ಹೆಮ್ಮೆ ಅಲ್ವಾ. ಸೊ ಇದರಲ್ಲಿ ಮೇಯ್ನ್ ಪಾಯಿಂಟು ನಮ್ಮ ಆನೆ ಅಂಬಾರಿ ಹೊರೋದು. ಸೊ ನಾನು ಅದನ್ನು ಕಾನ್ಸೆಪ್ಟಾಗಿ ಇಟ್ಕೊಂಡು ನಮ್ಮ ಆನೆ ಚಾಮುಂಡೇಶ್ವರಿನ ಹೊರ್ತಾ ಇರೋದು. ಸೊ ಆ ಥರ. ಸೊ 1 hour ಕೊಟ್ಟಿರೋದ್ರಿಂದ ಅದು ಸಾಕಾಗಲಿಲ್ಲ. ಇನ್ನೂ ಐಡಿಯಾಸ್ ಇದೆ, ಆದರೆ ಅದಕ್ಕೆಲ್ಲ ಇನ್ನೂ ಟೈಮ್ ಬೇಕಾಗಿದೆ. ಸೊ ನನಗೆ ಎಷ್ಟು ಐಡಿಯಾಸ್ ಇದೆ ಅಷ್ಟು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಯಾಕೆ ಮೇಡಮ್ ಈ ರೀತಿ ಚಿತ್ರನ ಬಿಡಬೇಕು, ಆನೆ ಮೇಲೆ ಅಂಬಾರಿ ಚಾಮುಂಡೇಶ್ವರಿ ಇದನ್ನೇ ಬಿಡಬೇಕು ಅಂತ ಯಾಕೆ ಅನಿಸ್ತು? ಸೊ ನಮ್ಮ ಕಲ್ಚರ್ನ ಹೈಲೈಟ್ ಮಾಡೋದು ದಸರಾನೇ ಅಲ್ವಾ. ಸೊ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ. ಎಷ್ಟು ವರ್ಷದಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಇಲ್ಲ ನಾನು ಇಷ್ಟು ದಿನ ನಮ್ಮ ಮನೆ ಮುಂದೆ ರಂಗೋಲಿ ಬಿಡ್ತಾ ಇದ್ದೆ ಅಷ್ಟೇ. ಆದರೆ ಫಸ್ಟ್ ಟೈಮ್ ನಾನು ಈ ಥರ ಅರಮನೆ ಮುಂದೆ ರಂಗೋಲಿ ಬಿಡ್ತಾ ಇರೋದು, ಇದೇ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಹೇಳಿದ್ರಿ ಮನೆ ಮುಂದೆ ರಂಗೋಲಿ ಬಿಡ್ತಿದೆ ಅಂತ. ಮನೆ ಮುಂದೆ ರಂಗೋಲಿ ಬಿಡೋದಕ್ಕೂ ಈ ಅರಮನೆಯಲ್ಲಿ ಬಂದು ಇಲ್ಲಿ ರಂಗೋಲಿ ಬಿಡೋದಕ್ಕೂ ಏನು ಸ್ಪೆಷಲ್ ಫೀಲ್? ಆ್ಯಕ್ಚುಲಿ ನಾವು ಡೈಲಿ ಇರುತ್ತೆ ನಮ್ಮ ಮನೆ ಮುಂದೆ ರಂಗೋಲಿ ಬಿಡಿಸೋದು, ಆದರೆ ನಾವು ಅರಮನೆ ಮುಂದೆ ರಂಗೋಲಿ ಬಿಡಿಸ್ತೀವಿ ಅಂದರೆ ಅದೊಂಥರ ಅದೃಷ್ಟ ಇದ್ದಂಗೆ. ಸೊ ಎಲ್ಲ ಹೆಣ್ಮಕ್ಳು ಈ ಥರ ಪಾರ್ಟಿಸಿಪೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಯಾವ ಟೈಮಲ್ಲಿ ಬಿಡೋಕ್ಕಾಗಲ್ಲ, ಇದೇ ಟೈಮಲ್ಲಿ ಮಾತ್ರ ನೀವು ಅರಮನೆಗೆ ಬಂದು ಇಲ್ಲೊಂದು ರಂಗೋಲಿ ಬಿಡ್ಬೋದು ಅನ್ನೋ. ಹೌದು, ನಾವಿಲ್ಲಿ ಅರಮನೆ ಮುಂದೆ ಬಿಡಿಸ್ಬೇಕಂದ್ರೆ ದಸರಾಗೆ ಕಾಯ್ಕೋಬೇಕು. ಹಿಂದೆ ಪಾರ್ಟಿಸಿಪೇಟ್ ಮಾಡಿ? ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ರೈಸ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಎಲ್ಲ ಹೆಣ್ಮಕ್ಳು ಇನ್ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಟೈಮ್ ಕೊಟ್ಟರೆ ಇನ್ನೂ ಕ್ಲೀನಾಗಿ ಫಿನಿಶಿಂಗ್ ಮಾಡ್ಬೋದು. ಸೊ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಏನು ಹೇಳ್ತೀರಾ ಈ ಬಾರಿ ದಸರಾ ಬಗ್ಗೆ? ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ ಈ ರೀತಿ ಒಂದು ಕಲ್ಚರ್, ಈ ರೀತಿ ಒಂದು ಸಂಸ್ಕೃತಿ, ಈ ರೀತಿಯ ಒಂದು ಆನೆ ಮೇಲೆ ಅಂಬಾರಿ ತಾಯಿ ಚಾಮುಂಡೇಶ್ವರಿಯನ್ನು ನೋಡ್ಲಿಕ್ಕೆ ಸಿಗೋದು ಮೈಸೂರಿನಲ್ಲಿ ಮಾತ್ರ. ವಿದೇಶಗಳಿಂದ ಬರ್ತಾರೆ ಈ ಒಂದು ನಮ್ಮ ದಸರಾವನ್ನು ನೋಡಲಿಕ್ಕೆ. ನೀವು ಮೈಸೂರಿಗರಾಗಿ ಎಷ್ಟು ಹೆಮ್ಮೆ ಇದೆ ಅನ್ನೋದು? ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ನಾವು ನಮ್ಮ ಮಣ್ಣಿನಲ್ಲೇ ನಡೆಯುತ್ತೆ ದಸರಾ. ಸೊ ತುಂಬ ಜನ ಬೇರೆ ಕಡೆಯಿಂದ ನಮ್ಮ ಕಲ್ಚರ್ ನೋಡೋಕೆ ಬರ್ತಾರೆ. ನಾವು ಇಲ್ಲೇ ಇದ್ದೀವಿ, ನಾವು ಇಲ್ಲೇ ನೋಡ್ಬೋದು. ಸೊ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ತಾವು ದಸರಾ ನೋಡ್ತಾ ಇದ್ದೀರಾ? ಲಾಸ್ಟು 4 yearsಯಿಂದ ಅಷ್ಟೇ ನೋಡ್ತಾ ಇರೋದು. ಚಂದು ಅಂತ.